ಹೆಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಯಾವ ವಾರ ಇವತ್ತು ನಾನೇ ಮರ್ತ್ಬಿಟ್ಟಿದ್ದೀನಿ. ಬುಧವಾರ ಇವತ್ತು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಬಿಸಿಲಿದೆ. ಇವಾಗ ಊಟಕ್ಕೆ ಹೋಗ್ತಾಯಿದ್ದೀನಿ. ಮಧ್ಯಾಹ್ನ 1:15 ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ನಿನ್ನೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಹೋಗಿ ಪ್ಲೀಸ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಊಟಕ್ಕೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ 1 ಅವರ್. ಸೊ ಬನ್ನಿ. ಸೊ ಮನೆಗೆ ಬಂದೆ ಗೈಸ್. ಇವಾಗ ನನಗೆ ಊಟ ಮಾಡೋಕ್ಕಿಂತ ಸ್ವಲ್ಪ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಮಲ್ಕೊತಾ ಇದ್ದೀನಿ. ಒಂದು 1/2 ಅವರ್ ಮಲ್ಕೊಂಡು ಎದ್ದೇಳೋಣ ಅಂತ. ಆಮೇಲೆ ಸಿಗ್ತೀನಿ ಗೈಸ್. ಟೈಮ್ 2:15 ಆಯಿತು. ಎದ್ಬಿಟ್ಟು ಯಾಕೋ ಇವಾಗ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಅಂದ್ಬಿಟ್ಟು ಬಿಸ್ಕೆಟ್ ತಿಂತಾ ಇದ್ದೀನಿ. ಹಾಗೆ ಊರಿಗೆ ಹೋಗಿದ್ದೆ, ರವೆ ಉಂಡೆ ಕೊಟ್ಟು ಕಳಿಸಿದ್ರು, ತಂದಿದ್ದೆ ನಾನು. ಅದು ಇದೆ. ಸೊ ಅದನ್ನು ತಿಂದಿರಲಿಲ್ಲ. ಸೊ ತಿನ್ನೋಣ ಅಂತ. ಬಿಸ್ಕೆಟ್ ನಂಗೆ ಜಾಸ್ತಿ ಇಷ್ಟ ಆಗಲ್ಲ. ಸೊ ಊಟ ಮಾಡಿಲ್ವಲ್ಲ, ಏನಾದ್ರು ತಿನ್ನಬೇಕಲ್ಲ ಅಂದ್ಬಿಟ್ಟು ತಿಂತಾ ಇದ್ದೀನಿ ಬಿಸ್ಕೆಟ್ನ. 1 ಅವರ್ ಬ್ರೇಕ್ ಇರುತ್ತೆ. ಮುಗಿಸ್ಕೊಂಡು ನಾನು ಇವಾಗ ಮತ್ತೆ ಕೆಲಸಕ್ಕೆ ಬಂದಿದ್ದೀನಿ. ಬಟ್ ಗೆಸ್ಟ್ ಇದ್ದವಾಗ ಮಾತ್ರ ನಮಗೆ ಕೆಲಸ ಇರುತ್ತೆ. ಗೆಸ್ಟ್ ಇಲ್ಲ ಅಂತ ಅಂದರೆ ಏನೂ ಕೆಲಸ ಇರಲ್ಲ. ಸುಮ್ಮನೆ ಕೂತು ಎದ್ದು ಹೋಗೋ ಥರ ಅನಿಸುತ್ತೆ. ಅಷ್ಟೊಂದು ಕೆಲಸ ಇರಲ್ಲ. ಸೊ ಏನು ತೋರ್ಸೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ವಿಡಿಯೋ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ತೋರಿಸ್ಬೋದು. ಈವ್ನಿಂಗ್ 4:30 ಏನೋ ಆಗಿತ್ತು. ಹಾಗೆ ಒಂದು ಪೂಜಾದು ಒಂದು ಮೀಟಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ತಾ ಇದ್ದೀವಿ. ನೈಟು ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನನಗೆ ಮಾತ್ರ ಗಿರಿ ಮುದ್ದೆ ತಿಂತಾರೆ, ನನಗೆ ಮಾತ್ರ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ನೈಟ್ ಸ್ವಲ್ಪ ರೈಸ್ನ ಅವಾಯ್ಡ್ ಮಾಡೋಣ ಅಂತ. ಯಾಕಂದರೆ ಸ್ವಲ್ಪ ಒಂದು ಗ್ಯಾಪಲ್ಲಿ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಮುದ್ದೆ ತಿನ್ನೋದೆಲ್ಲ ಬಿಟ್ಬಿಟ್ಟೆ ನೈಟು. ಹಾಗೆ ರೈಸ್ ಕೂಡ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ನಾನು. ಇವಾಗ ನೈಟಲ್ಲೆಲ್ಲ ರೈಸ್ ತಿನ್ನಲ್ಲ. ಅದಕ್ಕೋಸ್ಕರ ಚಪಾತಿ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಚಪಾತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ನನಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಚೂರು ಸಣ್ಣ ಆಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಚಪಾತಿನೇ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಹೊತ್ತು. ಸ್ವಲ್ಪ ಲೈಟಾಗಿ ಕೂಡ ಇರಲಿ ಅಂತ. ಯಾಕಂದರೆ ಮುದ್ದೆ ತಿಂದರೆ ಸ್ವಲ್ಪ ರೈಸ್ ತಿಂದರೆ ಸ್ವಲ್ಪ ಹೆವಿ ಆಗಿರೋ ಥರ ಅನಿಸುತ್ತೆ. ಅದೇ ಸ್ವಲ್ಪ ಲೈಟಾಗಿ ಒಂದು ಚಪಾತಿ ತಿಂದರೆ ಅಷ್ಟು ಅನಿಸಲ್ಲ. ಅದಕ್ಕೋಸ್ಕರ ನೈಟ್ ನಾನು ಚಪಾತಿನೇ ತಿಂತಾ ಇರೋದು. ಇವಾಗ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಒಂದು 4 ಅಥವಾ 3 ಚಪಾತಿ ಆದರೆ ಸಾಕಾಗುತ್ತೆ ನನಗೊಬ್ಳಿಗೆ. ಗಿರಿ ಮತ್ತು ನಮ್ಮ ಅಮ್ಮ ತಿನ್ನಲ್ಲ. ಅದಕ್ಕೋಸ್ಕರ ನನಗೊಬ್ಳಿಗೆ ನಾನು ಮಾಡ್ಕೊತೀನಿ. ಮದುವೆಗಿಂತ ಮುಂಚೆ ನನಗೇನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಗೈಸ್. ಒಂದು ಚಪಾತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಹಾಗೆ ಒಂದು ಚಪಾತಿ ಅಂತೂ ಒಂದು ಒಳ್ಳೆ ಶೇಪಲ್ಲೇ ಬರ್ತಾ ಇರಲಿಲ್ಲ, ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಹಿಟ್ಟು ಕಲಸೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಚಪಾತಿ ಹಿಟ್ಟು ಕಲಿಸೋದು ಅಂದರೆ ನನಗೊಂಥರ ಇರಿಟೇಟ್ ಆಗ್ತಿತ್ತು. ಬಟ್ ಇವಾಗ ಆಗಲ್ಲ. ಚಪಾತಿ ಕೂಡ ನೀಟಾಗಿ ಒತ್ಬೋದು, ಬರುತ್ತೆ. ಹಾಗೆ ಅಡುಗೆ ಕೂಡ ಒಂದು ಸ್ವಲ್ಪ ಕಲ್ತಿದ್ದೀನಿ. ಇವಾಗ ಮುಂಚಿನಗಿಂತ ಬೆಟರ್ ಆಗಿದ್ದೀನಿ ಅಂತ ಅನ್ಕೋತೀನಿ ನಾನು. ಏಕೆಂದರೆ ಮುಂಚೆ ನನಗೇನು ಬರ್ತಾ ಇರಲಿಲ್ಲ. ನಾನು ಮದುವೆ ಆಗಿ ಬಂದಮೇಲೆ ಯೂಟ್ಯೂಬೆಲ್ಲ ನೋಡಿಕೊಂಡು ಎಲ್ಲ ಮಾಡೋದೆಲ್ಲ ನೋಡಿಕೊಂಡು ನಾನು ಕಲ್ತ್ಕೊಂಡಿದ್ದೀನಿ. ಬಟ್ ನಾನು ಅಡುಗೆನ ಯಾರ ಹತ್ರನೂ ಹೋಗಿ ಕಲ್ತಿಲ್ಲ. ನಾನೇ ಓನಾಗಿ ಯೂಟ್ಯೂಬೆಲ್ಲ ನೋಡಿಕೊಂಡು ಕಲ್ತಿರೋದು. ಒಂದು ಮುದ್ದೆ ಮಾಡೋದಾಗಿದ್ದರೂ ಸಹಿತ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಇವಾಗ ನಾನು ಮುದ್ದೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀನಿ ಇಲ್ಲಿಗೆ ಬಂದಮೇಲೆ. ಯಾಕಂದರೆ ನಮ್ಮೂರ ಕಡೆ ಮುದ್ದೆ ಎಲ್ಲ ಮಾಡಲ್ಲ. ನಮ್ಮೂರ ಕಡೆ ಅಕ್ಕಿ ರೊಟ್ಟಿ, ರೈಸು ಈ ಥರ ಇರುತ್ತೆ. ಬಟ್ ಇಲ್ಲಿ ನಾವು ಮದುವೆ ಆಗಿ ಬಂದಮೇಲೆ ಈ ಸೈಡು ಮುದ್ದೆ ಮಾಡಬೇಕಾಗುತ್ತೆ. ಮುದ್ದೆ ಈ ಕಡೆ ಜಾಸ್ತಿ ತಿನ್ನೋದು. ಸೊ
ನಾನು ಇಲ್ಲಿ ಬಂದಮೇಲೆ ಎಲ್ಲದನ್ನು ಕಲ್ತ್ಕೊಂಡಿದ್ದೀನಿ. ಇವಾಗ 1 ಇಯರ್ ಆಯಿತು ಅಷ್ಟೇ ನಾನು ಮುದ್ದೆ ಕಲ್ತ್ಬಿಟ್ಟು. ಮುಂಚೆ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮುದ್ದೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀನಿ. ಹಾಗೆ ಚಪಾತಿ ಮಾಡೋದು ಕೂಡ, ಹಿಟ್ಟು ಕಲಸೋದು ಅದೆಲ್ಲ ಮದುವೆ ಮುಂಚೆ ಬರ್ತಾ ಇರಲಿಲ್ಲ. ಎಲ್ಲ ಇವಾಗ ಕಲ್ತ್ಕೊಂಡಿದ್ದೀನಿ ಗೈಸ್. ತುಂಬ ಪ್ರೌಡ್ ಫೀಲ್ ಇದೆ ನನಗೆ, ಮುಂಚೆಗಿಂತ ಇವಾಗ ನಾನು ಸ್ವಲ್ಪ ಅಡುಗೆ ವಿಷಯದಲ್ಲಿ ಬೆಟರ್ ಆಗಿದ್ದೀನಿ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡಲ್ಲ ರೈಸ್ನ, ಯಾಕಂದರೆ ಜಾಸ್ತಿ ಓಪನ್ ಗ್ಯಾಸಲ್ಲೇ ಮಾಡ್ತೀನಿ. ಏನು ಬೇಗನೆ ಬೆಂದೋಗುತ್ತೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಓಪನ್ ಗ್ಯಾಸಲ್ಲೇ ಮಾಡ್ತೀನಿ. ಬಸ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಉದುರಾಗಿ ಬರುತ್ತೆ ಅಂತ. ಇವರು ಬೆಳಗ್ಗೆ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ನ ತಿಂತಾರೆ. ಅದಕ್ಕೋಸ್ಕರ ಫ್ರಿಜ್ ತೆಗೆದು ಡ್ರೈ ಫ್ರೂಟ್ಸ್ ಎತ್ಕೊಂಡು ತಿಂತಾ ಇದ್ದಾರೆ. ಹಾಗೆ ಡ್ರೈ ಫ್ರೂಟ್ಸ್ನ ತಿಂದ್ಬಿಟ್ಟು ಹಾಗೆ ಒಂದು ಗ್ಲಾಸ್ ನೀರನ್ನ ಕುಡಿತಾರೆ. ಇವಾಗ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಮಸಾಲೆ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಬಾಣಲಿಗೆ ಆಯಿಲ್ ಹಾಕೋತಾ ಇದ್ದೀನಿ. ನಾನು ಸಿಂಪಲಾಗೆ ಮಾಡ್ತಾಯಿದ್ದೀನಿ, ಇನ್ನೇ ಜಾಸ್ತಿ ಏನು ಆ್ಯಡ್ ಮಾಡ್ತಾಯಿಲ್ಲ. ಮೋಸ್ಟ್ಲಿ ಹೀಗೆ ಮಾಡೋದು ಅನ್ಕೋತೀನಿ, ನಂಗೆ ಬರೋದು ಇಷ್ಟೇ, ಅದಕ್ಕೋಸ್ಕರ ನಾನು ಇಷ್ಟೇ ಮಾಡೋದು. ಫಸ್ಟು ನಾನು ಒಂದು ಕಡಾಯಿಗೆ ಆಯಿಲ್ ಹಾಕ್ಕೋತೀನಿ. ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಒಂದು ಒಣಮೆಣಸಿನ್ಕಾಯಿ ಒಂದು ಹಾಕ್ಕೋತೀನಿ. ಜಾಸ್ತಿ ಹಾಕಲ್ಲ, ಒಂದರಲ್ಲಿ 2 ಮಾಡಿ ಹಾಕ್ಕೋತೀನಿ ಅಷ್ಟೇ. ನಾನು ಗ್ರೀನ್ ಚಿಲ್ಲಿ ಹಾಕಲ್ಲ, ಒಣದನೆ ಹಾಕ್ಕೋತೀನಿ. ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡಾದಮೇಲೆ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗೋ ತನಕ ಕೈ ಆಡಿಸ್ತೀನಿ, ಯಾಕಂದರೆ ಸ್ವಲ್ಪ ಅದು ಗಟ್ಟಿ ಆಗಲಿ ಅಂದ್ಬಿಟ್ಟು. ಹಾಗೆ ಅದ್ರ ಜೊತೆ ನಾನು ಕರಿ ಲೀವ್ಸ್ನ ಸೇರಿಸ್ಕೋತೀನಿ. ಕರಿ ಲೀವ್ಸ್ನ ಸೇರಿಸಾದ್ಮೇಲೆ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. MTR ಹಿಂಗೆ ಯಾವುದಾದ್ರೂ ಆಗಿರ್ಬೋದು ಹಾಕ್ಕೊಂಡು ನೆಕ್ಸ್ಟು ನಾನು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ MTRದು ಪುಳಿಯೋಗರೆ ಮಿಕ್ಸ್ ಬರುತ್ತಲ್ವ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಅದು ನನಗೆ ಸ್ವಲ್ಪ ಆಯಿಲ್ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಒಂದು 2 ಸೆಕೆಂಡ್ಸ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು ರೈಸ್ ಮಿಕ್ಸ್ ಕೊಡ್ತೀನಿ. ಹಾಗೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಹಾಗೆ ರೈಸ್ ನಾನು ಮೊದಲೇ ಉಪ್ಪು ಹಾಕಿ ನಾನು ರೈಸ್ನ ಬಾಯ್ಲ್ ಮಾಡ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನಾನು ಮಸಾಲೆ ಜೊತೆ ನಾನು ಉಪ್ಪು ಹಾಕಲ್ಲ, ಯಾಕಂದರೆ ಗೊತ್ತಾಗಲ್ಲ, ಮತ್ತು ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಅಂದ್ಬಿಟ್ಟು ರೈಸ್ ಜೊತೆನೇ ನಾನು ಉಪ್ಪನ್ನ ಹಾಕ್ಬಿಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಉಪ್ಪಾಗೋ ಚಾನ್ಸಸ್ ಇರಲ್ಲ, ಯಾಕಂದರೆ ನನ್ನ ಕೈಯಲ್ಲಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ನೋಡಿಕೊಂಡು ರೈಸ್ ಮಾಡಬೇಕಾದ್ರೆ ಹಾಕೋತೀನಿ. ಯಾಕಂದರೆ ನಾನು ಓಪನ್ ಗ್ಯಾಸಲ್ಲಿ ನಾನು ಅಡುಗೆ ರೈಸ್ ಮಾಡೋದ್ರಿಂದ ನನಗೆ ಈಸಿ ಆಗುತ್ತೆ. ಹಾಗೆ ರೈಸೆಲ್ಲ ಮಾಡಾದಮೇಲೆ ಗಿರಿನ ಕರೆದ್ಬಿಟ್ಟು ಹಾಕ್ಕೊಟ್ಟೆ. ಹಾಗೆ ನಾನು ಕೂಡ ತಿಂತಾಯಿದ್ದೀನಿ. ನನಗೆ ಪುಳಿಯೋಗರೆಗೆ ಮೊಸರು ಹಾಕೋ ತಿನ್ನೋದಂದರೆ ಇಷ್ಟ, ಅದಕ್ಕೋಸ್ಕರ ಮೊಸರು ಹಾಕೋ ತಿಂತಾಯಿದ್ದೀನಿ. ಬ್ಯಾಕ್ ಟು ಡ್ಯೂಟಿ. 10 ಗಂಟೆ ಆಗಿದೆ, ಡ್ಯೂಟಿ ಬಂದಿದ್ದೀನಿ. ಆಫೀಸ್ ರೂಮ್ ಬಾಗಿಲೇ ತೆಗೆದಿಲ್ಲ. ಈಗ ನೆಲ ಎಲ್ಲ ಒರೆಸಿ ಹೋಗಿದ್ದಾರೆ, ಹಸಿ ಹಾಗೆ ಇದೆ. ಕ್ಲೀನ್ ಮಾಡಿದ್ದಾರೆ ಆಫೀಸ್ ರೂಮ್ನ. ಹಾಯ್ ಗಾಯ್ಸ್, ನಾನು ನಿನ್ನೆನೇ ಏನೋ ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ನಂಗೆ ಟೈಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಖುಷಿಯಾಗಿದೆ ನನಗೆ. ಯಾಕೆ ಅಂದರೆ ಒಬ್ಬರು ಬೆಳೀತಾ ಇದ್ದರೆ ಒಬ್ಬೊಬ್ಬರು ಹೊಟ್ಟೆ ಕಿಚ್ಚು ಮಾಡ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ, ನಾವು ಹಾಗಿಲ್ಲ ಅಂತ ಕೋಪ ಮಾಡ್ಕೋತಾರೆ. ಬಟ್ ನಮ್ಮ ಮುಂದೆನೇ ಒಬ್ಬರು ಗ್ರೋ ಆಗ್ತಾ ಇದ್ದರೆ ಖುಷಿ ಪಡಬೇಕು. ಹಾಗೆ ನನಗೂ ಕೂಡ ತುಂಬ ಖುಷಿಯಾಗಿದೆ. ಸೊ ಯಾಕೆ ಅಂತ ಅಂದರೆ
ಸುಮಾ ಕುಮಾರ್ ಕನ್ನಡ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. 20 ಸಬ್ಸ್ಕ್ರೈಬರ್ ಇರೋಯಿಂದನೂ ನಾನು ಅವರಿಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ, ನಾನು ಅವ್ರ ವೀಡಿಯೋಸ್ ನೋಡ್ತಾ ಇದ್ದೀನಿ. ಬಟ್ ಇವಾಗ ಅವರು ಗ್ರೋ ನೋಡಿಬಿಟ್ಟು ನಂಗೆ ತುಂಬಾ ಖುಷಿಯಾಗಿದೆ. ಒಂದು ನನ್ನ ತಂಗಿ ಥರ ಇದ್ದಾರೆ, ನನಗೆ ತುಂಬ ಖುಷಿ ಆಗುತ್ತೆ. 120ಇಂದ ಸಬ್ಸ್ಕ್ರೈಬರ್ ಇದ್ದಾಗಿಂದ ನಾನು ನೋಡ್ತಾ ಇದ್ದೀನಿ. ಇವಾಗ 3000 ಸಮಥಿಂಗ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಹಾಗೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. 8K 10K 20K ಇನ್ನೂ ತುಂಬ ಜಾಸ್ತಿ ಬರ್ತಾ ಇದೆ. ಇದನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಗುತ್ತೆ ನಮಗೆ. ಏಕೆಂದರೆ ಒಬ್ಬರು ಒಂದೊಂದೇ ಮೆಟ್ಲು ಹತ್ತಿ ಎತ್ತರ ಸ್ಥಾನಕ್ಕೆ ಒಂದೊಂದೇ ಮೆಟ್ಲು ಹತ್ತಿ ಬರ್ತಾ ಇದ್ದಾರೆ ಅಂತ ಅಂದವಾಗ ತುಂಬ ಖುಷಿ ಆಗುತ್ತೆ. ಅದು ನಾವು ನೋಡ್ತಾ ಇದ್ದಾಗೇ ಅವರು ಗ್ರೋ ಆಗ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಅದು ಬಿಟ್ಟು ಹೊಟ್ಟೆ ಕಿಚ್ಚು ಮಾಡೋದು, ಇದು ಮಾಡ್ಕೊಳ್ಳೋದು ಅದೆಲ್ಲ ಬೇಡ. ಖುಷಿ ಪಡಬೇಕು. ಯಾರು ಗ್ರೋ ಆಗ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಪಡಬೇಕು, ಅವ್ರನ್ನ ಪುಷ್ ಮಾಡಬೇಕು, ಹಾಗೆ ಸಪೋರ್ಟ್ ಮಾಡಬೇಕು. ಹಾಗೆ ನನಗೂ ಕೂಡ ತುಂಬ ಖುಷಿಯಾಗಿದೆ ಸುಮಾ ಅವ್ರನ್ನ ನೋಡಿಬಿಟ್ಟು. ಹಾಗೆ ಅವರು ಗಂಡ ಮತ್ತು ಹೆಂಡತಿ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಇನ್ನೂ ಹೆಚ್ಚು ಗ್ರೋ ಆಗಬೇಕು, ಇನ್ನೂ ಅವರು ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ತುಂಬ ಕಷ್ಟದಿಂದ ಬಂದಂಥ ಒಂದು ಹೆಣ್ಮಗಳು, ಅವರು ಇನ್ನೂ ಜಾಸ್ತಿ ಗ್ರೋ ಆದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಹೀಗೆ ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇರಿ, ಹೀಗೆ ಗ್ರೋ ಆಗ್ತಾ ಇರಿ ಅಂತ ನಾನು ತುಂಬ ಹೃದಯದಿಂದ ನಾನು ಹಾರೈಸ್ತಾ ಇದ್ದೀನಿ. ಹಾಗೆ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಹಾಗೆ ನಿಮಗೆ ದೇವರು ಆರೋಗ್ಯ, ಆಯಸ್ಸು, ಹಣ, ಕಾಸು ಎಲ್ಲ ಕೊಟ್ಟು ನಿಮ್ಮನ್ನ ಸಂತೋಷವಾಗಿಟ್ಟಿರಲಿ, ಯಾವಾಗಲೂ ನೆಮ್ಮದಿಯಾಗಿಟ್ಟಿರಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊತೀನಿ. ಹಾಗೆ ಅವರಿಗೂ ಕೂಡ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಜಾಸ್ತಿ ಬೆಳೀರಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಈ ಮಾತನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಇವತ್ತು ಎಲ್ಲ ಕೆಲಸ ನಡೀತಾ ಇದೆ. ಹಾಗೆ ಮಾವಿನ ಮರಕ್ಕೆಲ್ಲ ಔಷಧಿ ಹೊಡೆಯೋಕ್ಕೆ ಬಂದಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೋಡೋಣ ಅಂತ ಬಂದೆ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಕ್ಲೀನಿಂಗ್. ಓಕೆ, ಗಾರ್ಡನಿಂಗ್ ಕ್ಲೀನ್ ನಡೀತಿದೆ. ಬಂದೆ, ಬಿಲ್ ತೋರಿಸಿ. ನಾಳೆ ಗಣರಾಜ್ಯೋತ್ಸವ ಇರೋದ್ರಿಂದ ಜಾಮೂನ್ ಮಾಡ್ತಾ ಇದ್ದಾರೆ. ನಾಳೆ ಸ್ವಲ್ಪ ಸ್ವೀಟ್ ತಿನ್ನೋಣ ಅಂತ. ಮಲ್ಯಣ್ಣ ಅದು ಫೋನ್ಪೇನ ಕ್ಯಾಶ ಮಿಲ್ಕ್ದು? ಯಾ ಕೆರೆ ಹತ್ರನಾ? ಇವತ್ತೇನು ಕೆಲಸ ಇಲ್ಲ ಗಾಯ್ಸ್, ಓಡಾಡೋದು ಆ ಕಡೆ ಈ ಕಡೆ. ಗೆಸ್ಟ್ ಇದ್ದರೆ ಸ್ವಲ್ಪ ಕೆಲಸ ಇರುತ್ತೆ, ಗೆಸ್ಟ್ ಇಲ್ಲ ಅಂದರೆ ಏನು ಕೆಲಸ ಇರಲ್ಲ ಗಾಯ್ಸ್. ಏನು ಮಾಡೋದು? ಎಲ್ಲರೂ ಕಸ ಗುಡಿಸ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಏನು ಕೆಲಸ ಇಲ್ಲ ಗಾಯ್ಸ್. ಆಫೀಸ್ ರೂಮ್ಗೆ ಹೋಗ್ಬಿಟ್ಟು ವಿಡಿಯೋ ನೋಡ್ಕೊಂಡು ಕುತ್ಕೊಳ್ಳೋದು, ಇನ್ನೇನು ಮಾಡೋದು? ಇನ್ನೇನು ಕೆಲಸ ಇಲ್ಲ. ಇರೋ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ನಿನ್ನೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಇವತ್ತೇನು ಕೆಲಸ ಇಲ್ಲ ಗಾಯ್ಸ್. ಮನೆಗೆ ಸ್ವಲ್ಪ ಐಟಮ್ ತರೋದಿತ್ತು, ಅದಕ್ಕೋಸ್ಕರ ನಾವು ಕನಕಪುರ ಹೋಗ್ತಾ ಇದ್ದೀವಿ. ಜಾಸ್ತಿ ಮುಂದೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.